ಗೋಮಾತೆ ಪೂಜಿಸುವ ನಾಡಲ್ಲಿ ಇದೆಂತ ಕೃತ್ಯ. ಸಿಲಿಕಾನ್ ಸಿಟಿಯಲ್ಲೊಂದು ಮೃಗೀಯ ಘಟನೆ ನಡೆದು ಹೋಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಇದೆಂತ ಕೃತ್ಯ ಅನ್ನೋದು ಇದೀಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಹಾಲು ಕೊಡುವ ಕಾಮಧೇನುವಿನ ಆಕಳನ್ನ ಕೊಯ್ದಿದ್ದಾರೆ ಕಿಡಿಗೇಡಿಗಳು. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಗಳ ಗೋಳಾಟ. ಹಾಲು ಕೊಡುವ ಹಸುವಿಗೆ ದುಷ್ಟರಿಂದ ಚಿತ್ರಹಿಂಸೆಯನ್ನ ಕೊಡಲಾಗ್ತಾ ಇದೆ ಎನ್ನುವ ವಿಚಾರ ಗೊತ್ತಾಗ್ತಿದೆ. ಹಾಲು ಕೊಡುವ ಹಸುವಿನ ಕೆಚ್ಚಲು ಕೊಯ್ದಿದ್ದಾರೆ ದುಷ್ಟರು ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಸದ್ಯ ನಡೆಯಲು ಆಗದೆ ಮೂಕ ಪ್ರಾಣಿಗಳು ನರಳಾಡ್ತಾ ಇದ್ದಾವೆ ಎನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಪಶು ಆಸ್ಪತ್ರೆಯಲ್ಲಿ ಗಾಯಗೊಂಡ ಹಸುವಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ನಿಜಕ್ಕೂ ಕೂಡ ಇವರಿಗೆ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಸ್ವಲ್ಪನಾದ್ರೂ ಇದೆಯಾ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆ ಜನರು ಬರ್ತಾ ಬರ್ತಾ ಇಷ್ಟೊಂದು ದುಷ್ಟ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಗಳ ಗೋಳಾಟವನ್ನ ಕೇಳೋದು ಯಾರೂ ಇಲ್ಲ ಅನ್ನುವ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಲು ಕೊಡುವ ಹಸುವಿಗೆ ದುಷ್ಟರಿಂದ ಚಿತ್ರಹಿಂಸೆಯನ್ನ ಕೊಡಲಾಗ್ತಾ ಇದೆ. ಹಾಲು ಕೊಡುವ ಹಸುವಿನ ಕೆಚ್ಚಲನ್ನ ಕುಯ್ದು ದುಷ್ಟರು ಅಟ್ಟಹಾಸ ಮೆರಿತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಇವರೇನಾದ್ರು ಮಾನಸಿಕ ಅಸ್ತವ್ಯಸ್ತದಿಂದ ಬಳಲ್ತಾ ಇದ್ದಾರಾ, ಇವ್ರಿಗೆ ಏನಾದ್ರು ತಲೆ ಸರಿ ಇಲ್ವಾ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಸದ್ಯ ನಡೆಯೋಕ್ಕೂ ಆಗಲ್ಲ. ಯಾವ ರೀತಿ ಆ ಮೂಕ ಪ್ರಾಣಿಗಳು ಒಂದು ಸಂಕಷ್ಟವನ್ನ ಪಡ್ತಾ ಇದ್ದಾವೆ ಅಂತ ಅಂದ್ರೆ ಪ್ರಸ್ತುತ ಇದೀಗ ಪಶು ಆಸ್ಪತ್ರೆಯಲ್ಲಿ ಗಾಯಗೊಂಡ ಹಸುಗಳಿಗೆ ಒಂದು ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ ಎನ್ನುವ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಈಗ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಲಕ್ಷ್ಮಿ, ಇದೀಗ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಈ ಜನರಲ್ಲಿ ಮನುಷ್ಯತ್ವ, ಮಾನವೀಯತೆ ಅನ್ನೋದು ಸತ್ತೋಗಿದ್ಯಾ ಅಂತ ಈಗ ಕಂಡು ಬರ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಹೀನಾಯ ಕೃತ್ಯದಲ್ಲಿ ಭಾಗಿಯಾಗ್ತಿರೋದನ್ನ ನೋಡಿದ್ರೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಈಗಾಗಲೇ ಬೆಂಗಳೂರಿನಲ್ಲಿ ಜನರಿಗೆ ಒಂದ್ ಕಡೆ ಸೇಫ್ಟಿ ಇಲ್ಲ ಅನ್ನುವಂಥದ್ದು ಯಾವಾಗ್ಲೂ ಗೊತ್ತಾಗಿದೆ. ಆದ್ರೆ ಇವತ್ತು ನಿಜಕ್ಕೂ ತುಂಬಾ ಆಘಾತಕಾರಿ, ತುಂಬಾ ನೋವನ್ನುಂಟು ಮಾಡುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಎಂತವರನ್ನು ಒಂದು ಕ್ಷಣ ನೋವಿಗೆ ಈಡು ಮಾಡುತ್ತೆ. ಆದ್ರೆ ಆ ದುಷ್ಕರ್ಮಿಗಳಿಗೆ ಯಾವುದೇ ರೀತಿಯಾದಂತಹ ನೋವು ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಗೋಮಾತೆಯನ್ನ ನಾವು ದೇವರಂತ ಪೂಜಿಸುವಂತಹ ನಾಡು ನಮ್ಮದು, ದೇಶ ನಮ್ಮದು. ಆದ್ರೆ ಅಂತಹ ಗೋಮಾತೆ ಮೂಕ ಪ್ರಾಣಿಯನ್ನ ಇವತ್ತು ಈ ರೀತಿಯಾಗಿ ಹಿಂಸೆ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದಾರೋ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿಯ ಸ್ಥಿತಿ ಅಂದ್ರೆ ನಿಮ್ಗೆ ಸಂಪೂರ್ಣವಾಗಿ ನಾನು ಇಲ್ಲಿ ಯಾವ ರೀತಿಯಾಗಿ ರಕ್ತದ ಒಡ್ಲು ಹರಿದಿದೆ ಅಂತಾನೆ ತೋರಿಸ್ತಾ ಹೋಗ್ತೀನಿ. ಹೇಳೋದಕ್ಕಿಂತ ನೀವೇ ನೋಡ್ತಾ ಹೋಗ್ಬೋದು ಸುರಭಿ. ಈ ರೀತಿಯಾಗಿ ದೃಶ್ಯಾವಳಿಗೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಸಂಪೂರ್ಣವಾಗಿ ರಕ್ತದ ಬಡಿಲಲ್ಲಿ. ಅಂದ್ರೆ ಮೂಕ ಪ್ರಾಣಿಗಳು ಅವಕ್ಕೆ ಮಾತನಾಡೋಕ್ಕೂ ಬರೋದಿಲ್ಲ, ಏನು ಇಲ್ಲ ಅಂತಹದನ್ನ ಸೊ ಈ ರೀತಿಯಾಗಿ ಕೊಂದಿರುವಂತದ್ದು ನೀವು ನೋಡ್ಬೋದು. ಸೊ ಇಲ್ಲಿರುವಂತಹ ಸ್ಥಳೀಯರೇ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ಸ್ತೀನಿ. ಸರ್, ಏನಾಗಿರುವಂತದ್ದು ಸರ್ ಸದ್ಯಕ್ಕೆ? ಬೆಳಗ್ಗೆ ಬಂದ್ರು, ಫೋನ್ ಬಂತು ಮೇಡಮ್ ನಮಗೆ, ಈ ತರ ಹಸು ಮೊಳೆ ಎಲ್ಲ ಕೊಯ್ದವ್ರೆ ಅಂತ. ಸರಿ ಬಂದು 4:45 ಬಂದು ನೋಡ್ಬಿಟ್ಟು ಹೋಗಿ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ. ಈಗ ಎಲ್ಲ ಪೊಲೀಸರೆಲ್ಲ ಬಂದು ನೋಡ್ಕೊಂಡು ಹೋಗವ್ರೆ ಮೇಡಮ್. ಸುರಭಿ, ಈಗಾಗಲೇ ಏನು ಸಂಸದರು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ನಾನು ಅವರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಜನರು ಈ ಒಂದು ಏನು ಘಟನೆ ನಡೀತೋ ಅದರಿಂದ ಸಮಸ್ಯೆನ ಅನುಭವಿಸಿದ್ದಾರೆ. ಸೊ ಈಗ ಸಂಸದರು ಇಲ್ಲಿ ಭೇಟಿ ನೀಡುವ ಹಿನ್ನೆಲೆಯಲ್ಲಿ ನಾನು ಅವರನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಏನಂತಂದ್ರೆ ಈಗಾಗಲೇ ಏನು ನಿನ್ನೆ ರಾತ್ರಿ ಅಂದ್ರೆ 3 ಗಂಟೆ ಸಮಯದಲ್ಲಿ ನಡೆದಿರುವಂತಹ ಘಟನೆ ಇದು. ಹಾಗಾಗಿ ಬೆಳಿಗ್ಗೆವರೆಗೂ ಕೂಡ ಇಲ್ಲಿರುವಂತಹ ಜನರಿಗೆ ಗೊತ್ತಿರಲಿಲ್ಲ ಏನಾಗಿದೆ ಅನ್ನುವಂಥದ್ದು. ಸೊ 3 ಗಂಟೆಗೆ ಗೊತ್ತಾಗಿರೋದ್ರಿಂದಾಗಿ ಈಗ ಇಲ್ಲಿ ಸಂಸದರು ಕೂಡ ಭೇಟಿ ನೀಡಿ ಒಂದಷ್ಟು ಪರಿಹಾರವನ್ನ ಏನೆಲ್ಲ ನೀಡಬೇಕು ಅಂತ, ಅದ್ರ ಜೊತೆಗೆ ಗೋಗಳನ್ನ ಈಗಾಗಲೇ ಏನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಗೋಗಳಿಗೂ ಕೂಡ ಈಗಾಗಲೇ ಚಿಕಿತ್ಸೆಯನ್ನ ನೀಡೋದಕ್ಕೆ ಮುಂದಾಗಿರುವಂತಹದ್ದು. ಸುರಭಿ, ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಾಲು ಕೊಡುವ ಕಾಮಧೇನುವಿನ ಆಕಳನ್ನ ಕೊಯ್ದಿದ್ದಾರೆ ಕಿಡಿಗೇಡಿಗಳು ಎನ್ನುವ ವಿಚಾರಗಳು ಗೊತ್ತಾಗ್ತಾ ಇದೆ. ಚಾಮರಾಜಪೇಟೆಯ ವಿನಾಯಕ ನಗರದಲ್ಲಿ ಈ ಘಟನೆ ನಡೆದಿದೆ. ಭಾರತದಲ್ಲೇ ಹಾಗಾದ್ರೆ ಉಗ್ರಗಾಮಿಗಳು ಹುಟ್ಟುಕೊಂಡ್ರಾ ಎನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ.
ಆದ್ರೆ ಅಮೃತ ಕೊಡುವ ಗೋಮಾತೆಯ ಆಕಳನ್ನೇ ಕಳಚಿದ ಕತೆ ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಅಂತ ಹೇಳ್ಬೋದು. ದೇವ್ರೆ, ಇದೆಂತ ಶಿಕ್ಷೆ ಹಾಗಾದ್ರೆ ಆಕಳುಗಳಿಗೆ? ಸಿಲಿಕಾನ್ ಸಿಟಿಯಲ್ಲೊಂದು ಮೃಗೀಯ ಘಟನೆ ನಡೆದು ಹೋಗಿದೆ. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಗಳ ಗೋಳಾಟವನ್ನ ಕೇಳೋರೇ ಇಲ್ಲ. ಈಗ ನೋಡ್ತಾ ಇದ್ರೆ ಸಿಲಿಕಾನ್ ಸಿಟಿಯಲ್ಲಿ ಜನರಿಗೆ ಹಿಂಸೆ ಕೊಡೋದನ್ನ ನೋಡಿದೀವಿ. ಒಬ್ಬೊಬ್ರೆ ಓಡಾಡ್ಬೇಕಾದ್ರೆ ಏನಾದ್ರೂ ಒಂದು ದುಷ್ಕೃತ್ಯಗಳನ್ನ ಮೆರೆಯೋದನ್ನ ನಾವು ಕೇಳಿಸ್ತಾ ಇರ್ತೀವಿ. ಆದ್ರೆ ಮೂಕ ಪ್ರಾಣಿಗಳಿಗೂ ಒಂದು ಬದುಕೋಕೆ ಸ್ವತಂತ್ರ ಇಲ್ವಾ ಹಾಗಾದ್ರೆ ಈ ಭೂಮಿ ಮೇಲೆ ಅನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಅದು ಕೂಡ ಸದ್ಯ ನಡೆಯೋಕೆ ಆಗದೆ ಮೂಕ ಪ್ರಾಣಿಗಳು ನರಳಾಟವನ್ನ ಅನುಭವಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಈ ರೀತಿಯ ಕೃತ್ಯವನ್ನ ಎಸಗಿರುವ ಕಿಡಿಗೇಡಿಗಳಿಗೆ ತಕ್ಕ ಮಟ್ಟದ ಶಿಕ್ಷೆಯನ್ನ ಕೊಡ್ಲೇಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಗೋಮಾತೆಯನ್ನ ಪೂಜಿಸುವ ನಾಡಲ್ಲಿ ಇದೆಂತಹ ಕೃತ್ಯ? ನಿಜಕ್ಕೂ ಕೂಡ ಬೇಸರದ ಸಂಗತಿ. ನಾವು ಇಲ್ಲಿ ಭಾರತದಲ್ಲಿ ಇದೀವೋ ಅಥವಾ ಇಲ್ಲ ದೂರದೂರಿನ ಪಾಕಿಸ್ತಾನದಲ್ಲಿ ಇದೀವಾ ಎನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಹಾಗಾದ್ರೆ ಮೂಕ ಪ್ರಾಣಿಗಳು ಪಾಪ ಅವಕ್ಕೆ ಮಾತಾಡೋಕ್ಕೂ ಬರಲ್ಲ, ಏನು ಆಗ್ತಾ ಇದೆ ನೋವು ಅಂತ ಹೇಗೆ ತೋಡ್ಕೊಳ್ತಾವೆ? ಇಂತಹ ಪರಿಸ್ಥಿತಿಗೆ ತಂದಿಡ್ತಾರೆ ಅಂತಂದ್ರೆ ಅದು ಕೂಡ ರಾತ್ರಿ ಯಾರು ಮಲಗಿದಂತಹ ಸಂದರ್ಭದಲ್ಲಿ, ಯಾರು ಅಲ್ಲಿ ಇಲ್ಲದ ಸಂದರ್ಭದಲ್ಲಿ ಬಂದು ಈ ಒಂದು ನೀಚ ಕೃತ್ಯವನ್ನ ಮಾಡಿ ಹೋಗ್ತಾರೆ ಅಂತಂದ್ರೆ ಅವರ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ? ಮನುಷ್ಯತ್ವ, ಮಾನವೀಯತೆ ಅನ್ನೋದು ಸತ್ತೋಗಿದ್ಯಾ ಈ ಜನಗಳಲ್ಲಿ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಈಗ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಅಲ್ಲಿ ನೋಡ್ತಾ ಇದ್ರೆ ಚಾಮರಾಜಪೇಟೆಗೆ PC ಮೋಹನ್ ಅವರು ಬಂದಿದ್ದಾರೆ. ಅಲ್ಲಿ ಬಂದು ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆಗಳನ್ನ ಯಾವ ರೀತಿ ಏನಾಯ್ತು ಎನ್ನುವ ಒಂದು ಸಂಪೂರ್ಣ ಮಾಹಿತಿಯನ್ನ ಅವರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಲ್ಲೇ ಪೊಲೀಸರು ಕೂಡ ಅಲ್ಲಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಅಲ್ಲಿ ನೆರೆದಿರುವಂತದ್ದು. ಈಗ ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಗಳ ಗೋಳಾಟ ಹೇಳತೀರದ ಪರಿಸ್ಥಿತಿಗೆ ಬಂದಿದೆ. ಹಾಗಾದ್ರೆ ಉಗ್ರಗಾಮಿಗಳು ಭಾರತದಲ್ಲೇ ಹುಟ್ಟುಕೊಂಡ್ರಾ? ಬೇರೆ ಒಂದು ಅಲ್ಲಿ ಹೀಗಾಯ್ತು ಇಲ್ಲಿ ಹೀಗಾಯ್ತು ಅಂತ ನಾವು ಕೇಳ್ತಾ ಇದ್ವಿ. ಪಾಕಿಸ್ತಾನದಲ್ಲಿ ಇದೀವಾ ಅಥವಾ ಭಾರತದಲ್ಲಿ ಇದೀವಾ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಗೋಮಾತೆಯನ್ನ ಪೂಜಿಸುವ ನಾಡಲ್ಲೇ ಯಾಕೆ ಈ ರೀತಿಯ ಒಂದು ಕೃತ್ಯವನ್ನ ಎಸಗ್ತಾರೆ? ಇವರಿಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಅಥವಾ ಪೊಲೀಸರು ಈಗಾಗಲೇ ಅವ್ರನ್ನ ಬಂಧಿಸಬೇಕಾಗಿದೆ, ಒಂದು ತಕ್ಕ ಮಟ್ಟದ ಶಿಕ್ಷೆಯನ್ನ ಕೊಡ್ಬೇಕಾಗಿದೆ. ಅವ್ರನ್ನೂ ಕೂಡ ಇದೇ ರೀತಿಯಲ್ಲಿ ಯಾವ ರೀತಿ ಆ ಗೋಮಾತೆಗೆ ನೋವಾಗಿದೆ ಅದೇ ರೀತಿ ಇವರಿಗೂ ಕೂಡ ನೋವನ್ನ ಕೊಟ್ಟು ಇವರಿಗೆ ಶಿಕ್ಷೆಯನ್ನ ಕೊಡ್ಬೇಕಾಗತ್ತೆ. ಇವ್ರನ್ನ ಸದ್ಯಕ್ಕೆ ಬಿಡ್ಲೇಬಾರ್ದು ಎನ್ನುವ ಒಂದು ವಿಚಾರವನ್ನ ಕೂಡ ನಾವು ನೋಡ್ಬೇಕಾಗತ್ತೆ. ಅಮೃತ ಕೊಡುವ ಗೋಮಾತೆಯ ಒಂದು ಕರುಣಾಜನಕ ಕತೆ ಇದಾಗಿದೆ. ಈಗ ನೋಡ್ತಾ ಇದ್ರೆ ಹಾಲು ಕೊಡುವ ಹಸುವಿಗೆ ದುಷ್ಟರಿಂದ ಈ ರೀತಿ ಚಿತ್ರಹಿಂಸೆಯನ್ನ ಕೊಡಲಾಗ್ತಾ ಇರುವಂತದ್ದು.